अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ ಸಂಜಯ ನಗರ್, ಬೂಪ್ಸಂದ್ರ, ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಜನಗಳಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಅತಿ ಹೆಚ್ಚಾಗ್ತಾ ಇದೆ. ಬಹುತೇಕ ನಮ್ಮ ಎಲ್ಲ ರೋಗಗಳಿಗೆ ನಾಭಿಯ ಅಸಮತೋಲನವೇ ಕಾರಣವಾಗಿದೆ. 148 ರೋಗಗಳಲ್ಲಿ 143 ರೋಗಗಳೇನಿದ್ದಾವೆ ಅವುಗಳು ನಮ್ಮ ನಾಭಿಯಿಂದನೇ ಉತ್ಪತ್ತಿ ಆಗ್ತವೆ. ನಮ್ಮ ನಾಭಿ ನಮ್ಮ ದೇಹದ ಕೇಂದ್ರವಾಗಿರುವುದರಿಂದ ಅಲ್ಲಿಂದನೇ ಎಲ್ಲ ರೋಗಗಳು ಉತ್ಪತ್ತಿಯಾಗುವುದು, ಅಲ್ಲಿಂದನೇ ಮನುಷ್ಯನ ಆಯುಷ್ಯ ಆರೋಗ್ಯ ವೃದ್ಧಿಯಾಗುವುದು. ನಮ್ಮ 72,000 ನರನಾಡಿಗಳ ಕೇಂದ್ರ ಯಾವುದು ಅಂದರೆ ಅದು ನಮ್ಮ ನಾಭಿ. ಇಲ್ಲಿಂದನೇ ಎಲ್ಲ ನರನಾಡಿಗಳ ಉಗಮವಾಗುತ್ತೆ. ತಾಯಿಯ ಭ್ರೂಣ ಆರಂಭವಾಗುವುದು ಮಗುವಿನದು ಅಂತಂದರೆ ಮೊಟ್ಟ ಮೊದಲು ನಾಭಿ ಬೆಳೆಯುತ್ತೆ. ನಾಭಿಯಿಂದ ದೇಹದ ಒಂದೊಂದು ಭಾಗಗಳು ವಿಕಸಿತವಾಗ್ತಾ ಹೋಗ್ತವೆ. ಆ ದೃಷ್ಟಿಯಿಂದ ನಾವು ನಾಭಿಯನ್ನು ಸರಿಯಾಗಿ ಗಮನ ಕೊಡದೇ ಇರೋದರಿಂದ ಇವತ್ತು ಏನಾಗಿದೆ, ಸರ್ವೇ ಸಾಮಾನ್ಯವಾಗಿ ಇವತ್ತು ಜನಗಳು ರೋಗದಿಂದ ಬಳಲ್ತಾ ಇದ್ದಾರೆ. ನಾಭಿ ಅಂದ ತಕ್ಷಣ ಇಲ್ಲಿ ಪ್ರಮುಖವಾಗಿರುವಂಥ ಅವಯವಗಳಿದ್ದಾವೆ, ಅಂಗಗಳಿದ್ದಾವೆ, ಆರ್ಗನ್ಸ್ಗಳಿದ್ದಾವೆ. ಅದರಲ್ಲಿ ಲಿವರ್ ಆಗಿರಬಹುದು, ಅದನ್ನು ನಾವು ಯಕೃತ ಅಂತ ಕರಿತೇವೆ. ಇನ್ನೊಂದು ಜಠರ, ಎಪಿಗ್ಯಾಸ್ಟ್ರಮ್ ಅಂತ ನಾವು ಕರಿತೇವೆ. ಅಂದರೆ ಎಡಭಾಗದಲ್ಲಿ ಜಠರ ಇದೆ, ಬಲಭಾಗದಲ್ಲಿ ನಮ್ಮ ಲಿವರ್ ಇದೆ, ಯಕೃತ ಇದೆ. ನಾವು ತೆಗೆದುಕೊಂಡ ಪ್ರತಿಯೊಂದು ಆಹಾರ ನಮ್ಮ ಬಾಯಿಯಿಂದ ಗಂಟ್ಲ ಮೂಲಕ, ಅನ್ನನಾಳ ಮೂಲಕ ಅದು ದೇಹದ ಎಡಭಾಗಕ್ಕೆ ಹೋಗ್ತದೆ. ಅಂದರೆ ಎಡಭಾಗದಲ್ಲಿ ಏನಿದೆ, ಜಠರ ಚೀಲ ಇದೆ. ಆಹಾರ ಹೋಗಿ ಅಲ್ಲಿ ಶೇಖರಣವಾಗುತ್ತೆ, ಅಲ್ಲಿ ಹೋಗ್ತದೆ ನೇರವಾಗಿ. ಅಲ್ಲಿ ಅದಕ್ಕೆ ಜ್ಯೂಸ್ ಬರಬೇಕು, ಅದು ಆಹಾರವನ್ನು ಪಚನ ಮಾಡಬೇಕು ಅಂತಂದರೆ ನಮ್ಮ ದೇಹದ ಬಲಭಾಗದಲ್ಲಿರುವಂಥ ಲಿವರ್ನಲ್ಲಿರುವಂಥ ಏನು ರಸ ಇದೆ, ಆ ರಸ ಹೋಗಿ ಜಠರದಲ್ಲಿ ಬೀಳಬೇಕು. ಬಿದ್ದಾಗ ಏನಾಗುತ್ತೆ, ಆಹಾರ ಪಚನವಾಗತ್ತೆ. ಇವತ್ತು ಅದು ಇನ್ನೇನು ಹೋಗಿ ರಸ ಬೀಳ್ತಾ ಇರ್ತದೆ, ಆವಾಗ ನಾವೇನು ಮಾಡ್ತೀವಿ, ಜಲವನ್ನು ಸೇವನೆ ಮಾಡ್ತೀವಿ. ನೀರನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಆ ಜಠರ ಏನಾಗುತ್ತೆ, ಜಠರದಲ್ಲಿರುವಂಥ ಅಗ್ನಿ ಏನಾಗುತ್ತೆ, ಮಂದಾಗ್ನಿ ಆಗುತ್ತೆ. ಇದರಿಂದ ಅಪಚನವಾಗತ್ತೆ. ಅಪಚನವಾದ ಆಹಾರದಿಂದ ಏನಾಗುತ್ತೆ, ಗ್ಯಾಸ್ ಉತ್ಪತ್ತಿ ಆಗತ್ತೆ. ಆ ಗ್ಯಾಸನ್ನು ನಾವು ಏನು ಕರಿತೇವೆ, ಅಪಾನ ವಾಯು ಅಂತ ಕರಿತೇವೆ. ಅದರಲ್ಲಿ ಬೇರೆ ಬೇರೆಯ ಅದಕ್ಕೆ ಆಯುರ್ವೇದ ಭಾಷೆಯಲ್ಲಿ ವಾತ ಸಮಸ್ಯೆ ಅಂತ ಕರಿತೇವೆ. ಆವಾಗ ದೇಹದಲ್ಲಿ ವಾತ ರೋಗ, ಗ್ಯಾಸು ಇವು ಹೆಚ್ಚಾದಾಗ ಏನಾಗುತ್ತೆ, ದೇಹದ ಬೇರೆ ಬೇರೆ ಭಾಗದಲ್ಲಿ ಅದೇನಾಗುತ್ತೆ, ಹೋಗ್ತಾ ಹೋಗುತ್ತೆ. ಅದರಿಂದ ಒಂಥರ ನಿಮಗೆ ಲೇಜಿತನ ಆಗುತ್ತೆ. ಅದರಿಂದ ಜಾಯಿಂಟ್ಗಳ ಪ್ರಾಬ್ಲಮ್ಗಳು ಉತ್ಪತ್ತಿ ಆಗತ್ತೆ. ಅದಕ್ಕೆ ಒಂದು ನಮ್ಮ ನಾಭಿಯನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು. ನಾಭಿಯನ್ನು ಸರಿಯಾಗಿ ಇಟ್ಕೊಳ್ಳೋದು ಅಂತಂದರೆ ಊಟ ಆದ ತಕ್ಷಣವೇ ನಾವು ನೀರನ್ನು ಸೇವನೆ ಮಾಡಬಾರ್ದು. ಊಟ ಆದ 1.5 ಗಂಟೆಗೆ ನಾವು ನೀರನ್ನು ಸೇವನೆ ಮಾಡಬೇಕು. ನೀರು ಸೇವನೆ ಮಾಡೋದಾದರೆ ನಾವು ಬಿಸಿ ನೀರನ್ನೇ ಸೇವನೆ ಮಾಡೋಣ, ತಣ್ಣೀರನ್ನು ಯಾವ ಕಾರಣಕ್ಕೂ ನಾವು ಸೇವನೆ ಮಾಡೋದು ಬೇಡ. ಇದು ಒಂದು. ಇದು ಆದ ಮೇಲೆ ನಾವೇನು ಮಾಡಬೇಕು, ಒಂದಿಷ್ಟು ಆಸನಗಳನ್ನು ಅಭ್ಯಾಸ ಮಾಡಬೇಕು. ಯಾವ ಆಸನಗಳಿಂದ ಅಭ್ಯಾಸ ಮಾಡೋದ್ರಿಂದ ನಮಗೇನಾಗುತ್ತೆ, ಜಠರದ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ನಿವಾರಿಸ್ಬೋದು. ಜಠರವನ್ನು ಹೇಗೆ ನಾವು ಅದ್ಭುತಗೊಳಿಸ್ಬೋದು, ಅದನ್ನು ನಮ್ಮ ಲಿವರನ್ನು ಹೆಚ್ಚಿನ ಪ್ರಮಾಣದ ಜ್ಯೂಸನ್ನು ಹೇಗೆ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈಗ ಆಸನ ಮೂಲಕ ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಹೀಗೆ ಶವಾಸನದಲ್ಲಿ ಮಲ್ಕೊಳ್ಳಬೇಕು. ಕಾಲುಗಳು ಅಗಲವಾಗಿರಲಿ, ಕೈಗಳು
ತೊಡೆಯ ಅಕ್ಕಪಕ್ಕಿರಲಿ. ದೀರ್ಘವಾಗಿ ಆಳವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡಿ. ಮೂರು ಬಾರಿ ತಲೆಯಿಂದ ಕಾಲ್ಬೆರಳಿನ ತುದಿಯವರೆಗೂ ಉಸಿರನ್ನು ಹೊರಹಾಕಿ, ಕಾಲ್ಬೆರಳಿಂದ ತಲೆಯವರೆಗೂ ಉಸಿರನ್ನು ತೆಗೆದುಕೊಳ್ಳಿ. ಇದರಿಂದ ನಾಭಿಯ ಚಲನೆ ಉಂಟಾಗ್ತಾ ಹೋಗುತ್ತೆ. ಇದಾದ ಮೇಲೆ ನಿಧಾನವಾಗಿ ಏನು ಮಾಡಬೇಕು ಅಂತಂದರೆ, ನಾವು ಎಡದ ಮೊಣಕಾಲನ್ನು ಮಡ್ಚ್ಕೊಳ್ಬೇಕು. ಎಡದ ಮೊಣಕಾಲನ್ನು ಮಡ್ಚ್ಕೊಂಡು ನಿಧಾನವಾಗಿ ಎಡದ ಮೊಣಕಾಲನ್ನು ನಾಭಿ ಕಡೆಗೆ ಅಥವಾ ಎದೆ ಕಡೆ ತೆಗೆದುಕೊಂಡು ಹೋಗಬೇಕು. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಹೀಗೆ ಹೆಣೆದುಕೊಂಡು ಈ ಒಂದು ಆಸನವನ್ನು ಮಾಡಬೇಕು. ಒಂದು ಕಾಲು ನೇರವಾಗಿರಲಿ, ನಾಭಿಗೆ ವಿರುದ್ಧವಾಗಿ ನಿಮ್ಮ ಮೊಣಕಾಲು ಸ್ಪರ್ಶವಾಗಲಿ. ಇಲ್ಲಿ ಏನಾಗ್ತದೆ ಅಂತಂದರೆ, ನಾವು ಎಡಗಾಲವನ್ನು ಮಡಚಿರೋದ್ರಿಂದ ನಮ್ಮ ಎಡಭಾಗದಲ್ಲಿಯೇ ನಮ್ಮ ಜಠರ ಇರೋದ್ರಿಂದ ಜಠರದಲ್ಲಿ ಅಪಚನವಾಗಿರುವಂಥ ಆಹಾರ ಅದು ಪಚನವಾಗಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿ ಸಾತ್ವಿಕವಾಗಿರುವಂಥ ಒತ್ತಡ ಬೀಳೋದ್ರಿಂದ, ಜೆಂಟಲ್ ಫೋರ್ಸ್ ಆಗೋದ್ರಿಂದ ಏನಾಗುತ್ತಂತಂದರೆ, ಆ ಜಠರದಲ್ಲಿರುವಂಥ ಹಳೆಯ ಪದಾರ್ಥಗಳು ಕೂಡ ಪಚನವಾಗಲಿಕ್ಕೆ ಆರಂಭವಾಗ್ತವೆ. ಇದರಿಂದನೇ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಧಾನವಾಗಿ, ಅಲ್ಲಿರುವಂಥ ಗ್ಯಾಸು ನಿಧಾನವಾಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಈಗ ನಿಧಾನವಾಗಿ ತಲೆಯನ್ನು ಎತ್ಕೊಳ್ಳಿ. ಎತ್ಕೊಂಡು ಈ ಗದ್ದವನ್ನು ಈ ಸ್ಥಿತಿಗೆ ತರಬೇಕು. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ನಿಧಾನವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ತುಂಬ ನಿಧಾನವಾಗಿ ರಿಲೀಸ್ ಮಾಡಿ. ಈಗ ಗಮನಿಸ್ಕೊಳ್ಳಿ, ನಿಮ್ಮ ದೇಹದ ಎಡಭಾಗ ಹೇಗಿದೆ, ಬಲಭಾಗ ಇದೆ. ಎಡದ ನಾಭಿ ಹೇಗಿದೆ, ಬಲಭಾಗದ ನಾಭಿ ಇದೆ. ಇಲ್ಲಿ ಸಂಪೂರ್ಣ ಒತ್ತಡ ಇದೆ. ಇಲ್ಲಿ ನಿಮಗೆ ಜೆಂಟಲಾಗಿ ಇಲ್ಲಿ ರಕ್ತ ಪರಿಚಲನೆ ಆಗೋದನ್ನು ನೀವು ಗಮನಿಸ್ಬೋದು. ಈ ಭಾಗದಲ್ಲಿ ಯಾವುದೇ ರೀತಿಯ ಫೋರ್ಸಸ್ ಇಲ್ಲ, ಇಲ್ಲಿ ಶಾಂತವಾಗಿದೆ. ಇವಾಗ ಈ ಎರಡು ಡಿಫ್ರೆನ್ಸನ್ನು ನಾವು ಗಮನಿಸ್ಕೋಬೇಕು. ನಿಧಾನವಾಗಿ ಪುನಃ ಈಗ ನಮ್ಮ ಬಲ ಮೊಣಕಾಲನ್ನು ಮಡ್ಚ್ಕೊಳ್ಬೇಕು. ಬಲ ಮೊಣಕಾಲನ್ನು ಮಡ್ಚ್ಕೊಂಡು ಬಲದ ಮೊಣಕಾಲನ್ನು ನಿಧಾನವಾಗಿ ಎದೆ ಕಡೆಗೆ, ನಾಭಿ ಕಡೆಗೆ ತರೋ ಪ್ರಯತ್ನ ಮಾಡಿ. ಕೈಗಳನ್ನು ಹೆಂದ್ಕೊಂಡು ಬಲದ ಮೊಣಕಾಲನ್ನು ಹಿಡಿದುಕೊಳ್ಳಿ. ಈಗ ಬಲಗಡೆ ಇರೋದರಿಂದ, ಬಲಗಡೆ ಭಾಗದಲ್ಲಿ ಯಕೃತ ಇರೋದರಿಂದ ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ನಮಗೆ ದೇಹಕ್ಕೆ ಬೇಕಾಗಿರುವಂತಹ ಪಚನ ಮಾಡಲಿಕ್ಕೆ ಹೋಗುವಂಥ ಪಚನ ರಸವನ್ನು ಇದು ಉತ್ಪತ್ತಿ ಮಾಡ್ತದೆ. ಇದರಿಂದ ಲಿವರ್ ಕೂಡ, ಡಲ್ಲಾಗಿರುವಂಥ ಲಿವರ್ ಕೂಡ ಕ್ರಿಯಾಶೀಲವಾಗಲಿಕ್ಕೆ ಆರಂಭ ಮಾಡ್ತದೆ. ನಿಧಾನವಾಗಿ ತಲೆಯನ್ನು ಎತ್ತಬೇಕು. ಎತ್ತಿ ಈ ಸ್ಥಿತಿಗೆ ಬರಬೇಕು. ದೀರ್ಘ ಉಚ್ಛ್ವಾಸ ನಿಶ್ವಾಸ ಮಾಡಿ. ಇದಕ್ಕೆ ನಾವು ಪವನ ಮುಕ್ತಾಸನ ಅಂತ ಕರಿತೇವೆ. ಪವನ ಅಂತಂದರೆ ಗಾಳಿ, ಮುಕ್ತ ಬಿಡೋದು, ಗಾಳಿ ಬಿಡುವ ಆಸನ ಅಂತಂದರೆ ಗಾಳಿಯನ್ನು ಹೊರ ಹಾಕುವಂಥದ್ದು. ಪುನಃ ಇನ್ನೊಂದು ಬಾರಿ ಈ ಬಾರಿ ಮಾಡಿ. ಇನ್ನೊಂದು ಬದಿಗೆ ಇಲ್ಲಿ ಆಳವಾದ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಅನೇಕರು ಏನು ಮಾಡ್ತಾರೆ ಅಂತಂದರೆ, ಕೇವಲ ಈ ಸ್ಥಿತಿಯಲ್ಲಿ ಬಂದುಬಿಡ್ತಾರೆ. ಇಲ್ಲಿ ಸುಮ್ಮನೆ ಹಿಡ್ಕೊಂಡ್ರೆ ಏನೂ ಆಗೋದಿಲ್ಲ, ಈ ಸ್ಥಿತಿ ಬಂದ ತಕ್ಷಣ ಹೀಗೆ ಮಾಡೋದ್ರಿಂದ ಏನಾಗೋದಿಲ್ಲ. ಇಲ್ಲಿ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಅಲ್ಲಿ ಆಗುವಂಥ ಆ ಒತ್ತಡ, ಅಲ್ಲಿ ಜಂಟ್ಲು ನಿಮಗೆ ಲೈಟಾಗಿ ಪೇನ್ ಆಗುತ್ತೆ, ಆ ಪೇನನ್ನು ಗಮನಿಸ್ತಾ ಹೋಗಬೇಕು. ಪುನಃ ಇನ್ನೊಂದು ಬದಿಗೆ ಇದನ್ನು ಹೀಗೆ ಪ್ರೆಸ್ ಮಾಡ್ತಾ ಬನ್ನಿ. ಈ ಸ್ಥಿತಿ, ಈ ಭಾಗದಲ್ಲಿ ಯಾವ ರೀತಿ ಕಂಪನ ಆಗ್ತಾ ಇದೆ,
ಈ ಭಾಗದಲ್ಲಿ ಯಾವುದೇ ರೀತಿ ಕಂಪನ ಆಗುತ್ತೆ ಗಮನಿಸ್ತಾ ಹೋಗಿ. ರಿಲ್ಯಾಕ್ಸ್ ಆಗಿಬಿಡಿ. ಪುನಃ ಇವಾಗ ಎರಡೂ ಕಾಲನ್ನು ಮಡಚ್ಕೊಳ್ಳಿ. ಈಗ ನಿಧಾನವಾಗಿ ಎರಡೂ ಕಾಲನ್ನು ಮಡಚ್ಕೊಳ್ಳಿ. ನಿಧಾನವಾಗಿ ಕೈಗಳನ್ನ ಈ ಸ್ಥಿತಿ ತೆಗೆದುಕೊಂಡು ಈಗ ಲೈಟಾಗಿ ಮಸಾಜ್ ಮಾಡ್ತಾ ನಾಭಿ ಕೇಂದ್ರವನ್ನು ಕ್ರಿಯಾಶೀಲ ಮಾಡುವಂಥ ವಿಧಿ ಇದು. ಈ ಸ್ಥಿತಿಗೆ ಬನ್ನಿ. ದೀರ್ಘವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡಿ. ನಾಭಿಯ ಕೇಂದ್ರದ ಕಡೆ ಗಮನ ತೆಗೆದುಕೊಂಡು ಬನ್ನಿ. ಈಗ ನಿಧಾನವಾಗಿ ಬಲದ ಮೊಣಕಾಲನ್ನು ಮಡಿಸ್ಕೊಳ್ಳಿ, ಎಡಗೈನ ಹಿಂತೆಗೆದುಕೊಳ್ಳಿ. ಹೀಗೆ ನೀವು ಪ್ರತಿನಿತ್ಯವೂ ಕೂಡ ಒಂದು 10 ನಿಮಿಷ ಕಾಲ, ನೀವು ಬರೀ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಇಷ್ಟೇ ಮಾಡಿ. ಮತ್ತು ಇದರಲ್ಲಿ ಕೂಡ ಇನ್ನೂ ನೆಕ್ಸ್ಟ್ ಹಂತಗಳಿದ್ದಾವೆ. ಬರೀ ಇದರಿಂದ ಮಾತ್ರ ಇದು ಕ್ಯೂರ್ ಆಗೋದಿಲ್ಲ. ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನೀವು ಕ್ಯೂರ್ ಮಾಡಬೇಕಾದ್ರೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅದಕ್ಕಾಗಿ ನೀವು ನಮ್ಮ ಶ್ವಾಸ ಸಂಸ್ಥೆಗೆ ಸಂಪರ್ಕ ಮಾಡಿದರೆ ಅಲ್ಲಿ ಕೆಳಗಡೆ ಬರುವಂಥ ನಂಬರನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆ ನೋಟ್ ಡೌನ್ ಮಾಡಿಕೊಂಡು ಒಂದು ವಾರ ಕಾಲ ಇದ್ದರೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕೇವಲ ಈ ಆಸನದಿಂದ ಮಾತ್ರ ಸಂಪೂರ್ಣ ನಿವಾರಣೆ ಆಗೋದಿಲ್ಲ. ಹೌದು, ಇನ್ನೂ ಬೇರೆ ಬೇರೆ ಆಯಾಮಗಳ ಮೂಲಕ ನಾವು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಒಬ್ಬರು ಬರಲಿಕ್ಕೆ ಅನೇಕ ಕಾರಣ ಇದೆ. ಕೆಲವರು ಊಟ ಆದ ತಕ್ಷಣ ನೀರು ಕುಡಿತಾ ಇರ್ತಾರೆ, ಅಥವಾ ಅವ್ರ ಪ್ರಕೃತಿನೇ ಅವರು ವಾತ ಪ್ರಕೃತಿ ಆಗಿರುತ್ತೆ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಆಹಾರ ವಾತ ಪದಾರ್ಥ ಸೇವನೆ ಮಾಡೋದರಿಂದ, ಅಥವಾ ಋತುಗಳ ಅನುಸಾರವಾಗಿ ನಾವು ಆಹಾರ ಸೇವನೆ ಮಾಡಬೇಕು. ಇವಾಗ ಚಳಿಗಾಲದಲ್ಲಿ ನಾವು ವಾತ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಇನ್ನೂ ನಿಮಗೆ ವಾತ ರೋಗ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಕೇವಲ ಮೊಳಕಾಲ ನೋವು ಇರ್ತದೆ, ಕೆಲವರು ಬ್ಯಾಕ್ ಪೇನ್ ಇರ್ತದೆ, ಕೆಲವರಿಗೆ ಕತ್ತು ನೋವು ಇರ್ತದೆ. ಇದರ ಜೊತೆಗೆ ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಹಾಗೆ ಮಾಡೋದ್ರಿಂದ ಮಾತ್ರ ಒಂದು ರೋಗದಿಂದ ಸಂಪೂರ್ಣವಾಗಿ ನಾವು ಗುಣಮುಖ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ನಮ್ಮ ಶ್ವಾಸ ಸಂಸ್ಥೆಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.